ಮುಕ್ತ ಬೈಲಿ 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 ಬೈಲಿ. ಇವಾಗ ಓಡ್ ಬಂದೈತಮ್ಮ ನನ್ನ ಮಗು, ಓಡ್ ಬರ್ತೈತೆ. ಮುಕ್ತ ಮುಕ್ತ ನೀನೇನ ಮುಕ್ತ, ನೀನೇನ ಮುಕ್ತ. ಕಳ್ಳಿ ಇವಳು ಬರ್ಬೇಕು ನೀನು ನಡ್ಕೊಂಡು ನಿಧಾನವಾಗಿ. ಬಮ್ಮ ಬಮ್ಮ ಹಂಗೆ. ಜಾಣ ಮರಿ ಇದು ನನ್ನ ಮುಕ್ತಪಟ್ಟಿ ಜಾಣ ಮರಿ. ಬಿದ್ದೈತಲ್ಲಮ್ಮ ಇದು, ಬಿದ್ದೈತಲ್ಲಮ್ಮ, ಬಿದ್ದೋಗ್ಬಿಡ್ತಲ್ಲಮ್ಮ ಇದು, ಬಿದ್ದೋಗ್ಬಿಡ್ತು. ಇನ್ನು ಯಾವಾಗ ನೀನು ನಡೆಯೋದು ಕಲಿಯೋದ? ಬಿದ್ದೋಗ್ಬಿಡೋದು ಹ್ಞೂ ಅನ್ನೋದು, ಹ್ಞೂ ಅನ್ನೋದು, ಹ್ಞೂ ಅನ್ನೋದು, ಹ್ಞೂ ಅನ್ನೋದು, ಹ್ಞೂ ಅನ್ನೋದು. ತಿಮ್ಮಿ ಇವಳು ತಿಮ್ಮಿ. ಓ ಬಂದ್ಲಮ್ಮ ದೊಡ್ಡ ತಿಮ್ಮಿ ಇವಳು ನಮ್ಮ ಮನೆಗೆ. ಆಹಾ, ಓದೋರ್ ಜೊತೆಗೆ ಹೋಗೋದು, ಬರೋರ್ ಜೊತೆಗೆ ಬರೋದು. ಬರಬೇಡ ಹೋಗೆ ನೀನು. ಅಲ್ಲೇ ನೆನೆ ನಿಮ್ಮ ಸಿಂಚು ಅತ್ತೆ ಜೊತೆ ಹೋಗಿತ್ತಾನೆ ನೀನು. ಇವಾಗ ಏನಕ್ಕೆ ಓಡ್ ಬಂದಿರೋದು? ಪಪ್ಪ ಜೊತೆ ಬಂದಿದ್ನಲ್ಲ. ಓ ಪಪ್ಪ ಜೊತೆ ಬಂದಂತೆ. ಅತ್ತೆ ಜೊತೆ ಹೋದೆ, ಪಪ್ಪ ಜೊತೆ ಬಂದ. ಅಲ್ಲ ಇವಳೇನಕ್ಕಪ್ಪ ಕರ್ಕೊಂಬರಕ್ಕೆ ಹೋಗಿದ್ದು? ಹಾ, ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ಲ? ಹೋಗೋರ್ ಜೊತೆಗೆ ಓದ್ತಾಳೆ, ಬರೋರ್ ಜೊತೆಗೆ ಬರ್ತಾಳೆ. ನೆನ್ನೆ ತಾನೇ ಊರಿಗೆ ಹೋಗಿದ್ದು. ನಿನ್ನೆ ಹೇಳ್ತಾ ಇರೋದು ಜನುವ. ಇವಾಗ ನಾನು ಹಂಗೆ ಜಾಮ್ನವ್ರ ಊರಿಗೆ ಹೋಗ್ಬೇಕಪ್ಪ. ಬಿಟ್ಬಿಟ್ಟು ಬಂದ್ಬಿಡು ನನ್ನ. ಇವಾಗ ಬಂದಿದ್ಯಾ? ಅವಾಗೆ ಹೋಗ್ಬೇಕಂತ ಇದೆಯಾ? ಇಲ್ಲ ನಾನು ಒಬ್ಳೆ ಹೋಗೋದು, ನೀನು ಬರೋದು ಬೇಡ. ತಿಮ್ಮಿ ಕಾಲಿಗೆ ಚಕ್ರ ಕಟ್ಕೊಂಡವಳೆ. ಅಲ್ಲಿಂದ ಇಲ್ಲಿಗ, ಇಲ್ಲಿಂದ ಅಲ್ಲಿಗ ಡ್ಯಾನ್ಸು. ಗುಡ್ ನ್ಯೂಸು ಏನದು? ಅಜ್ಜಿ ಬಾಬು ಮಾಮ ಫೋನ್ ಮಾಡಿತ್ತು. ಬಾಬು ಮಾಮ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡೆ ನಾನು. ಅವಳ ಫೋನಲ್ಲೆಲ್ಲ ಮಾತಾಡಿದೆ. ಬಾಬು ಮಾಮ ಎಷ್ಟು ದೊಡ್ಡವನಾಗ್ಬಿಟ್ಟಾನ ಗೊತ್ತಾ? ಹಿಂದಿ ಚೆನ್ನಾಗಿ ಮಾತಾಡ್ತಾನೆ. ಓಹೋ, ನಿಮ್ಮ ಬಬ್ಲು ಮಾಮ ಫೋನ್ ಮಾಡಿಬಿಟ್ಟಿದ್ನಾ? ಮಾಡಿದ್ನು. ಬಾಬು ಮಾಮ ಚನಿತಾ ಅತ್ತೆ ಅಲ್ಲೇ ಹತ್ಕೊಂಡ್ರು ಪಾಪ. ಅಯ್ಯೋ, ನಿಮ್ಮ ಅತ್ತೆಗೆ ಬುತ್ತಿ ಎಷ್ಟು ಹೇಳಿದ್ರು ಕೇಳಲ್ಲಮ್ಮ. ಅವಳನ್ನೇನು ಮಾಡಬೇಕು ಏನೋ ನಂಗಂತೂ ದಿಕ್ಕೇ ತೋರಿಸ್ತಾ ಇಲ್ಲ. ಇಲ್ಲಿದ್ರೆ ಎಲ್ಲರೂ ಹೇಳಿದ್ದೆ ಹೇಳ್ತಾ ಇರ್ತಾರಂತ ಹೋಗಿ ಅಲ್ಲೇ ತ್ವಾಳದಾಗ ಸೇರ್ಕೊಂಡವಳೆ. ಅವಳನ್ನೇನು ಮಾಡಬೇಕು ಅದೇನೋ. ಓ ಹೌದೇನೋ? ಒಳಗಡೆ ಇರ್ಬೇಕಮ್ಮ. ಏನಪ್ಪ ಚೆನ್ನಾಗವನ ಬಬ್ಲು? ಹಾ, ಹ್ಞೂ ಚೆನ್ನಾಗವನಮ್ಮ. ಜಾನು ಜೊತೆ ಸಂಗೀತಕ್ಕನ ಜೊತೆ ಮಾತಾಡಬೇಕು ಅಂತ ಸಂಜೆ ಕೆಲವು ವಿಡಿಯೋ ಕಾಲ್ ಮಾಡಿಸಿದ್ದ. ಚೆನ್ನಾಗವನಂತಮ್ಮ. ಇವರಿಬ್ರು ಇವಾಗ ಹೆಂಗೆ ಒಬ್ರನ್ನೊಬ್ರು ಬಿಡ್ತಿರಲ್ಲ, ಇನ್ನು ಮುಂದೆ ಹೆಂಗಪ್ಪ? ವಿಜಯ್, ನಾನು ನಿನ್ನನ್ನು ಕೇಳ್ತಾ ಇರ್ತೀನಿ. ಅಮ್ಮ, ಅವ್ರ ಹಣೆ ಬರ ಹೆಂಗಿದ್ರೆ ಹಂಗೆ ಆತಿದ್ ಬಿಡಮ್ಮ. ನಾವು ಅನ್ಕೊಂಡಂಗೆ ಆತೈತಾ? ನಂಗೇನೋ ಪಮ್ಮಿ ಅಕ್ಕ ಡೌಟು. ನೋಡೋಣ, ಇನ್ನೂ ಇವ್ರು ಚಿಕ್ಕ ಮಕ್ಕಳಲ್ಲ, ನೋಡೋಣಮ್ಮ ಮುಂದೆ. ಪಮ್ಮಿ ಅಕ್ಕ ನಮ್ಗಿಂತರೂ ಶ್ರೀಮಂತರು, ನನ್ನ ಮಗಳನ್ನ ಒಪ್ಕೊಂತಾರ? ಅದು ನಿಜನೇನು. ಅಯ್ಯೋ ಬಿಡಪ್ಪ, ಒಂದು ಗಂಡನ ಮೇಲೆ ಒಂದು ಹೆಣ್ಣು ಇದ್ದೇ ಇರ್ತದೆ, ಒಂದು ಹೆಣ್ಣನ ಮೇಲೆ ಒಂದು ಗಂಡು ಇದ್ದೇ ಇರ್ತೈತೆ. ಹಣೆ ಬರ ಹೆಂಗಿದ್ರೆ ಹಂಗಾಗ್ಲಿ. ನಂಗೂ ಆಸೆನೇ, ಇಬ್ರು ಜೊತೆಲಿ ಬೆಳೆದವರಲ್ಲ. ಇವಾಗ ಏನೋ ದೂರ ಆಗಿರ್ಬೋದು. ಮುಂದೆ ನೋಡೋಣ ಅವ್ರ ಭಾವನೆಗಳು ಯಾವ್ಯಾವ ಥರ ಚೇಂಜ್ ಆಗ್ತಾವೋ ಅಲ್ಲೇನಮ್ಮ. ಹ್ಞೂನಪ್ಪ, ನಿನ್ನ ಮಾತು ನಿಜನೇ. ಏನಮ್ಮ, ಅಕ್ಕ ಒಳಗಡೆ ಹೋದ್ಲಾ? ಬರ್ಲಿಲ್ಲ? ಜಾನು ಜಾನು ನೋಡಲ್ಲಿ ಮುಕ್ತ ಕೂಗ್ತಾಳ ನಿನ್ನ. ಮಕ್ಕಳೆಲ್ಲ ಚೆನ್ನಾಗವ್ರೇನಪ್ಪ ವಿಜಯ್? ಚೆನ್ನಾಗವ್ರಮ್ಮ. ಅದೇ ನಿಮ್ಮನ್ನೇನೋ ಕೇಳ್ಬೇಕು ಅನ್ಕೊಂಡೆ. ಅಪ್ಪ ಎಲ್ಲೋದ್ರಮ್ಮ? ಎಲ್ಲಪ್ಪ ನಿಮ್ಮಪ್ಪ ಕ್ಲಬ್ಬು ಅಂತ ಸೆಟ್ಲ್ ಆಗ್ಬಿಟ್ಟವ್ರೆ. ನೀವೆಲ್ಲ ಫ್ರೀ ಬಿಟ್ಬಿಟ್ರೆ ಇನ್ನೇನ್ ಮಾಡ್ಬೇಕು ನಾನು ಅಂತ ಫ್ರೆಂಡ್ಸ್ ಜೊತೆ ಸುತ್ತಾಡದೆ ಸರಿ ಹೋಯ್ತು ನಿಮ್ಮಪ್ಪನ್ಗೆ. ಇಷ್ಟು ದಿನದಿಂದ ದುಡ್ಡಿರೋ ಸಾಕ್ ಬಿಡಮ್ಮ, ಇವಾಗ ಆರಾಮಾಗಿರ್ಲಿ. ಏನಪ್ಪ ಏನೋ ಕೇಳ್ಬೇಕಂದ್ರೆ? ಅದೇ ಅಮ್ಮ, ಅತ್ತೆ ಏನೋ ದುಡ್ಡು ಕೇಳೋದು ಬೇಡ, ಬೋರ್ ಹಾಕ್ಸಕ್ಕೆ ಅಖಿಲಮ್ಮನ ಅಂತಂದಂತೆ. ಅದಕ್ಕೆ ಮಾವನು ಅತ್ತೆನ ಹೊಡೆದವ್ರೆ. ಅಯ್ಯೋ ಏನಾಯ್ತಾ? ಆಯ್ಪನ್ಗೆ ಆಯಮ್ಮನ್ಯ ಕೊಡ್ತಿತ್ತು ಪಾಪ. ಒಂದೆರಡು ಡೇಟನ್ನು ಹಾಕವ್ರೆ. ಅಷ್ಟೊತ್ತಿಗೆ ಸವಿತಾ ಶೋಭಿತಾ ಎಲ್ಲ ಹೋಗವ್ರೆ. ಅದೇ ಅಮ್ಮ ಬೋರ್ ಹಾಕ್ಸ್ಬೇಕು, ನಂಗೆ ದುಡ್ಡು ಬೇಕು ಅಂತ ಕೇಳ್ತಾವ್ರಮ್ಮ ಮಾವನು. ಏನಮ್ಮ ಮಾಡೋದು? ಎತ್ಕೊಳಕ್ ಕೊಡೋಗಪ್ಪ, ನಾನೇನ್ ಬೇಡ ಅಂತೀನಾ? ಹಾ, ಸವಿತಾನು ಕವಿತಾ ಇಬ್ರು ನಮ್ದೇ ಆಗಿದ್ರೆ ತಾನೇ ಮನೆ ಖುಷಿಯಾಗಿರೋದು ನಾವೆಲ್ಲಾನು. ಹಾ, ಅವ್ರ ಕಷ್ಟದಾಗಿದ್ರೆ ಹೆಣ್ಮಕ್ಳ ಮನ್ಸು ಚೆನ್ನಾಗಿರ್ತೈತಾ? ನೆಮ್ಮದಿ ಆಗಿರ್ತಾರ ಅವರು. ಕೊಡೋಗು, ಎತ್ಕೊಂಡು ಕೊಡೋಗು. ಒಂದ್ ವೇಳೆ ನೀರ್ ಸಿಕ್ಕಿದ್ರೆ ಏನ್ ಮಾಡೋದು ಅಂತಂದ್ರಮ್ಮ ಅತ್ತೆ. ಮಾವನೇನೋ ಇಲ್ಲ, ನಾನು ಬೇಗ ತೀರ್ಸ್ಬಿಡ್ತೀನಿ, 1 ವರ್ಷ ಟೈಮ್ ಕೊಟ್ರಿ
ನಾನು ನಿಮ್ಮ ಕಾಸು ನಂಗೇನು ಬೇಡ ಅಂತ ಹೇಳಿದ್ರು. ಏನ್ ಬೇಡ ಬೇಡ, ಅಯ್ಯಪ್ಪನ್ ತೀರ್ಸೋದೇನ್ ಬೇಕಾಗಿಲ್ಲ. ಏನೋ ಅವ್ರವ್ರ ಕಷ್ಟಿಗೆ ಅವ್ರವ್ರು ನೋಡ್ಕೊಂಡ್ಲಿ. ಎತ್ಕೊಂಡೋಗ್ ಕೊಡೋಗಪ್ಪ, ಕೊಡೋಗು ಹಾಕ್ಸ್ಲಿ. ಅದೆಲ್ಲ ದೇವ್ರಿಚ್ಛೆ, ನಾವೇ ಹೇಳೋದು ಏನೈತೆ. ನೀರ್ ಬೀಳ್ತಾವ ಬೀಳಲ್ಲ ಯಾರು ನೋಡೋರಪ್ಪ, ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ಲ. ಹ್ಞೂ ಸರಿನಮ್ಮ, ಆಯಿತು. ಎತ್ಕೊಂಡು ಕೊಡ್ತೀನಿ, ಮನೆಯಲ್ಲಿರೋದೇ ಕೊಡ್ತೀನಮ್ಮ. ಸರಿನಪ್ಪ. ಈ ಟೈಮಾಗ ಏನ್ ಎತ್ಕೊಂಡೋಗೋದು ದುಡ್ಡು ಒಳ್ಳೇದಲ್ಲ. ಎಲೆಕ್ಷನ್ ಹಂಗೆ ತೀರ್ ಬಿಡ್ಲಿ ನೋಡಪ್ಪ, ಆಲೋಚನೆ ಮಾಡು. ಯಾಕಂತಂದ್ರೆ ಇವಾಗ ದುಡ್ಡು ಎತ್ಕೊಂಡೋದ್ರು, ಒಳ್ಳೇದಕ್ಕೆ ಎತ್ಕೊಂಡೋದ್ರು ಒಂದೇ ಮಾತು ಮಾತಾಡ್ತಾರೆ, ಪೊಲೀಸರು ಕೆಟ್ಟದಕ್ಕೆ ಎತ್ಕೊಂಡೋದ್ರು ಒಂದೇ ಮಾತು ಮಾತಾಡ್ತಾರೆ. ಇನ್ನ ದುಡ್ಡು ಅನ್ಯಾಯ ಆಗುತ್ತೈತೆ, ಎಲ್ಲಿಂದ ಬಂತು ಎತ್ತಿಂದ ಬಂತು ಅದೆಲ್ಲ ಕೇಳ್ತಾರಲ್ಲ. ಯಾಕ ಪಜಿತಿ ಅಂತ. ಇಲ್ಲ ಬಿಡಮ್ಮ, ಅವರು ಜಗನ್ನಾಥ್ ಸರ್ ನಮಗೆ ಗೊತ್ತಲ್ಲ, ಏನು ಆ ಥರ ತೊಂದರೆ ಏನಾಗಲ್ಲ. ಏನೋ ನಿನ್ ಧೈರ್ಯ ನೋಡಪ್ಪ. ಯಾವಾಗ ಬಂದಿದ್ ಜಾನು? ಅವಳ ಹೋಗೋ ಜೊತೆಗೆ ಹೋಗೋದು, ಬರೋ ಜೊತೆಗೆ ಬರೋದು, ಇದೇ ಕತೆ ಆಗೋಯ್ತು ಅವಳ್ದು. ಇವಾಗ ನಾನು ಓದ್ತಾ ಇದ್ದೀನಿ, ಅವಳನ್ನ ಕರ್ಕೊಂಡು ಹೋಗಲ್ಲ. ಇಲ್ಲ ಇಲ್ಲ, ಬೇಕಾಗಿಲ್ಲ ಬೇಕಾಗಿಲ್ಲ, ನೀನ್ ಬರೋದು. ಇವಾಗ ಬಂದಿದ್ಯಾ, ನೆನೆ ಹೋಗಿ ಇಲ್ಲೇ 2 ದಿವಸ ಇಲ್ಲೇ ಬಿದ್ದಿರು, ನಾನು ಹೋಗಿ ಬರ್ತೀನಿ. ಮಾತ್ರಿ ಬರ್ತಾವೆ, ಇಬ್ಬರನ್ನು ಸ್ಕೂಲ್ ಸೇರ್ಸದೆ. ಓಹೋ, ಎಲ್ಲ ಮಾತಾಡೋದಮ್ಮ, ಎಲ್ಲ ಮಾತಾಡೋದಿದ್ದು, ಎಲ್ಲ ಗೊತ್ತಾದಿದ್ದಕ್ಕ. ಸರ್ ಸರ್ ಓ ಏನಪ್ಪ ರಾಜು, ದೂರ ಬಂದ್ಬಿಟ್ಟಿದ್ಯಾ? ಕೆಲ್ಸಗಳೆಲ್ಲ ಹೆಂಗ್ ನಡೀತೈತೆ? ಕೆಲ್ಸಗಳೆಲ್ಲ ಚೆನ್ನಾಗೇ ನಡೀತಾ ಇದೆ ಸರ್. ಆದ್ರೆ 15 ದಿವಸದಿಂದ ವರ್ಕರ್ಸ್ಗೆ ಪೇಮೆಂಟ್ ಕೊಡ್ತಾ ಇಲ್ಲ ಸರ್. ಯಾಕೆ ಸರ್, ಏನಾಯ್ತು ಸರ್? ಇದೇನ್ರಿ ಹಿಂಗ್ ಹೇಳ್ತಾ ಇದ್ದೀರಾ? ಅಜಯ್ ತಾನೇ ಮೇಂಟೈನ್ ಮಾಡ್ತಾ ಇರೋದು, ಅವ್ನು ಕೊಡ್ತಾ ಇದ್ದಾನಲ್ಲ. ಹೌದು, ಅಜಯ್ ಡ್ರಾ ಮಾಡ್ಕೊಂತ ಇದ್, ನನ್ನ ಫೋನಲ್ಲಿ ಮೆಸೇಜ್ ಬರ್ತಾನೆ ಇದೆಯಲ್ಲ, ಇದೇನ್ ಹಿಂಗ್ ಹೇಳ್ತಾ ಇದ್ದೀರಾ ರಾಜು ಅವರೇ? ಸರ್, ಇಷ್ಟು ದಿನದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ಯಾವತ್ತಾದ್ರೂ ಪೇಮೆಂಟ್ ವಿಷಯ ಮಾತಾಡಕ್ ನಿಮ್ಮ ಮನೆಗೆ ಬಂದಿದ್ದೀನಾ ಸರ್? ಹಾ, ಇವಾಗ 15 ದಿವಸ ಆಗಿದೆ ಸರ್ ಪೇಮೆಂಟ್ ಕೊಟ್ಟು. ಎಲ್ಲ ಗಲಾಟೆ ಮಾಡ್ತಾ ಇದೆ ಸರ್, ನಾವು ಕೆಲಸ ಮಾಡಲ್ಲ, 15 ದಿವಸದಿಂದ ನಮಗೆ ಪೇಮೆಂಟ್ ಇಲ್ಲ, ನಮ್ಗೆ ಎಷ್ಟೊಂದು ತೊಂದರೆ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಏನಪ್ಪ ವಿಜಯ್, ಇದು ಡ್ರಾ ಮಾಡ್ಕೊಂತ ಇರೋದು ಮೆಸೇಜ್ ನನಗೆ ಬರ್ತಾನೆ ಇದೆಯಲ್ಲ ಫೋನಲ್ಲಿ, ನಿನ್ನೆ ಇವತ್ತು ಮೊನ್ನೆ ಎಲ್ಲನೂ. ಏನಾಯ್ತು ದುಡ್ಡೆಲ್ಲ? ನಂಗೂ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ನಂಗೂನು. ನಾನು ಬೇರೆ ಕಡೆ ಕೆಲಸ ಮಾಡಿಸ್ತಾ ಇದ್ದೆ, ಅಜಯ್ ಇಲ್ಲಿ ಇವ್ರಿರೋ ಹತ್ರ ಕೆಲಸ ಮಾಡಿಸ್ತಾ ಇದ್ದ, ಕೊಡ್ತಾ ಇದ್ದಾನೆ ಡೈಲಿ ಪೇಮೆಂಟ್ ಅಂತ ಅನ್ಕೊಂಡಿದ್ದೆ. ನನಗೂ ಗೊತ್ತಿಲ್ಲಪ್ಪ, ಅಜಯ್ ಕೇಳೋವರೆಗೂ ಏನು ಗೊತ್ತಾಗಲ್ಲ. ಅಜಯ್ ಸರ್ ಸರಿಯಾಗಿ ಕೆಲಸ ಹತ್ರನೇ ಬರೋದಿಲ್ಲ ಸರ್. ಏನಾದರೂ ಕೇಳೋಣ ಅಂತಂದ್ರೆ ಬರೋದೇ ಇಲ್ಲ ಸರ್. ಅವರು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ, ಕಟ್ ಮಾಡ್ತಾರೆ. ಅಪ್ಪ, ಫೋನ್ಗೆ ಮೆಸೇಜ್ ಬರ್ತಾ ಇದೆಯಾ, ನೋಡಿದ್ರೆ ನೀವು? ಹೂನಪ್ಪ, ಡೈಲಿ ಮೆಸೇಜ್ ಬರ್ತಾನೆ ಐತೆ, ಡ್ರಾ ಮಾಡ್ಕೊಂತಾವ ನಮ್ ದುಡ್ಡು. ನಿನ್ನೆ ಏನೋ 15,000 ಏನೋ. ಫೋನ್ ಬೇಕಾದ್ರೆ ತೋರಿಸ್ತೀನಿ ನಿನ್ಗೆ, ಮೆಸೇಜ್ ಎಲ್ಲ ಹಂಗೆ ಇಟ್ಟಿರ್ತೀನಿ ನಾನು. ಮತ್ತೆ ಇವಾಗ ದುಡ್ಡೆಲ್ಲ ಏನಾದಂಗೆ? ಹಾ, ಏನಾದಂಗೆ ದುಡ್ಡೆಲ್ಲ? ನೀನು ಡ್ರಾ ಮಾಡ್ಕೊಂಡು ಏನ್ ಮಾಡ್ತಾವ? ನಾನು ಕೆಲಸದವ್ರ ತಾನೆ ಕೊಡ್ಬೇಕು ತಾನೆ? ಅವ್ರ ಪಾಪ ಏನ್ ತೊಂದ್ರೆ ಇರ್ತೈತೋ ಏನೋ, ಕೊಡ್ಬೇಕು ತಾನೆ? ಸರಿ ರಾಜು ಅವರೇ, ನಾನು ಬರ್ತೀನಿ ನಡೀರಿ. ನಾನು ಬಂದು ಎಲ್ಲರಿಗೂ ಅಮೌಂಟ್ ಕೊಡ್ತೀನಿ, ನಡೀರಿ. ಏನು ಬ್ಯಾಲೆನ್ಸ್ ಇದ್ದದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಹಾಂ ಸರಿ ಸರ್, ಆಯ್ತು ಸರ್. ಅದಕ್ಕೆ ಸರ್ ಮನೆ ಹತ್ರ ಬಂದಿದ್ದು, ಏನು ಬೇಜಾರು ಮಾಡ್ಕೊಬೇಡಿ. ಯಾಕಂತಂದ್ರೆ ಅವ್ರಿಗೂ ಕಷ್ಟ ಇರುತ್ತೆ ಅಲ್ವಾ ಸರ್? ಹೌದಪ್ಪ, ಹೌದು, ಕಷ್ಟ ಇರ್ತೈತೆ. ಯಾರು ಕಷ್ಟ ಇರಲ್ಲಪ್ಪ ಪಾಪ. 15 ದಿವಸದಿಂದಾನು ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಯಾರು ಕಷ್ಟ ಇರಲ್ಲ ಹೇಳು. ವಿಜಯ್ ಬರ್ತಾನೆ, ನೀನ್ ನಡಿಯಪ್ಪ, ಬಂದೆಲ್ಲ ಕ್ಲಿಯರ್ ಮಾಡ್ಕೊಡ್ತಾನೆ. ಹಾಂ ಸರಿ ಮೇಡಮ್, ಆಯಿತು. ಫೋನ್ ಮಾಡು, ಅವ್ನಿಗೆ ಫೋನ್ ಮಾಡು, ಅವ್ನ ಮನೆಗೆ ಬರಕ್ ಹೇಳು. ಇವತ್ತೈತೆ ಅವ್ನ ನನ್ನ ಕೈ ಗ್ರಾಚಾರ. ಅಲ್ಲ, ಕೂಲಿವರ್ಗೆ ಪಾಪ ದುಡ್ಡು ಕೊಡಕ್ಕಾಗಲ್ಲ, ಇವ್ನಿಗೇನ್ ರೋಗನಾ? ದುಡುಕಿ ಏನಾರ ಮಾತ್ರ ಬಿಡಾಕಿಲ್ಲ, ಬರ್ಲಿ ತಡಿ, ಏನೋ ಎತ್ತು ಅಂತ ಕೇಳೋಣ, ಏನ್ ಹೇಳ್ತಾನೆ ನೋಡೋಣ. ಕಾಲ್ದಿಂದ ಇದೇ ಆಗೋಯ್ತು ಇವಂದು ಕತೆ. ಯಾವ್ದು ಹಣೆ ಬರೋಣಂಕ. ಬರ್ತಾನೆ ತಡಿಯಮ್ಮ, ಏನು ಪ್ರಾಬ್ಲಮ್ಮೋ ಏನೋ ಕೇಳೋಣ. ಏನ್ ಪ್ರಾಬ್ಲಮ್ ಅಪ್ಪ ಅವನ್ಗೆ? ಹಾ, ಏನ್ ಪ್ರಾಬ್ಲಮ್ ಹೇಳು, ನೀನೇ ಹೇಳು. ಏನ್ ಮನೆಗೇನು ಉಪ್ಪು ಮೆಣಸಿನ್ಕಾಯಿ ಸೊಪ್ಪು ಎಲ್ಲ ತಂದಾಕ್ತಾವನಾ? ಹಾ, ಸಂಸಾರ ನೋಡ್ಕೊಂತಾವನಾ? ಏನಿಲ್ಲಲ್ಲ. ಇವಾಗ ಅವ್ನ ಖರ್ಚಿಗೆ ದಿನಕ್ಕೆ 5,000 ಅಂತ ಕೊಡ್ತಾ ಇದೀಯ ತಾನೆ? ನೀನೇನ್ ಕೊಡ್ತಾ ಇದೀಯಾ? ಅವನೇ ತಗೊಂತ ಅಂತಾನೆ. ತಿರ್ಗಾ ಏನೋ ಇಷ್ಟೊಂದು ದುಡ್ಡು 15 ದಿವಸದ ಪೇಮೆಂಟ್ ಅಂದ್ರೆ ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತು ಹೇಳು? ಸಂಸಾರದ ತಾಪತ್ರಯ ಇಲ್ಲ? ಇಲ್ಲ ಯಾವ್ದಾದ್ರು ಬಡ್ಡಿ ಕಟ್ಬೇಕಪ್ಪ, ಇಲ್ಲ ಮನೆ ಬಾಡಿಗೆ ಕಟ್ಬೇಕಪ್ಪ, ಯಾವ್ದು ತೊಂದ್ರೆ ಇಲ್ಲ. ಏನ್ ಮಾಡ್ತಾನೆ ಇಷ್ಟೊಂದು ದುಡ್ಡು ಎತ್ಕೊಂಡಿವ್ನು? ಮಧ್ಯಾಹ್ನ ನನ್ನ ಫ್ರೆಂಡ್ ಹೇಳ್ದೆ, ಅವನು ನಿಮ್ಮ 2ನೇ ಮಗನ ರೇಸ್ ಕೋರ್ಸ್ ಹತ್ರ ನೋಡಿದೆ, 2-3 ಸತಿ ನೋಡಿದೆ, ಏನಲ್ಲ ಅವನೇ ಅಂತಂದ. ನಾನು ಹೇಳ್ದೆ, ಏನೋ ಫ್ರೆಂಡ್ಗಳನ್ನ ಹೋಗಿದ್ರೇನೋ, ಅದಕ್ಕೆ ಹೋಗಿರ್ಬೇಕು, ನಮ್ಮ ಮನೆಗೆ ಯಾರಿಗೂ ಇಲ್ಲಪ್ಪ ಅಂತ ಹುಚ್ಚು ಅಂತ ಹೇಳ್ದೆ. ಏನೋ ಅದೇ ನಿಜ ಆಗೋಂಗೈತೆ. ಎಲ್ಲವನ್ನ ಫೋನ್ ಮಾಡಪ್ಪ, ಫೋನ್ ಮಾಡಿ ಮನೆ ಕರ್ಸಪ್ಪ, ಮಾತಾಡೋಣ. ಓ, ನಿನ್ನ ಮಗನ ರೇಸ್ ಆಡಕ್ ಬೇರೆ ಓದ್ತಾವನಾ? ಸರಿ ಸರಿ, ಮುಗೀತು ಮುಗೀತು, ಇನ್ನು ನಮ್ ಸಂಸಾರ ಬೀದಿಗೆ ಬಂದಂಗೆ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.